ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಾಗ ಅಡುಗೆ ಮಾಡಿದೆ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಇದು ರೈಸು ವಿಷಲ್ ಹೊಂಟೈತಿ. ಆಮೇಲೆ ಇದು ಸಾಂಬಾರು, ಪಾಲಕ್ ಸೊಪ್ಪು ಸಾಂಬಾರು ಬಿಸಿ ಇತ್ತು, ಹಂಗೆ ಮುಟ್ಬಿಟ್ಟೆ ನೋಡ್ರಿ. ಪಾಲಕ್ ಸೊಪ್ಪು ಹಾಕಿ ಬ್ಯಾಳಿ ಹಾಕಿ ಸಾಂಬಾರು ಮಾಡೀನಿ. ಕೆಂಪು ದಾಲು ಮತ್ತು ತೊಗರಿ ಬೇಳೆ ಎರಡು ಹಾಕಿ ಮಾಡ್ತೀನಿ, ರುಚಿ ಬರ್ತೈತಿ ಸಾಂಬಾರು. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೀನಿ. ನೋಡೋಣ ರಾತ್ರಿಗೆ ಏನಾದರೂ ಮಾಡಿದ್ರಾತು. ನಿನ್ನೆ ಚಪಾತಿ ಮಾಡಿದ್ದೆ. ಇದು ನಮಿತಂದು ತಾಟು. ಅಕ್ಕಿ ಸ್ಕೂಲಿಂದ ಬಂದು ಒಂದು ಸ್ವಲ್ಪ ಇದು ಉಳಿದಿತ್ತಲ್ಲ, ಬೆಳಿಗ್ಗೆ ಮಾಡಿದ್ದೆ. ಏನಪ್ಪ ಅಂದರೆ ಶಾವಿಗೆ ಉಪ್ಪಿಟ್ಟು ತಿಂದು ಬಂದು ಈಗ ಬಿಸಿ ಬಿಸಿದ ಅನ್ನ ಸಾರು ಮಾಡೀನಿ. ಇದು ನನಗೆ ನವ್ಯಾಗ, ಯಾಕಂದ್ರೆ ಇದ್ರೊಳಗೆ ಇದನ್ನು ಹಾಕಿಟ್ಟಿದ್ದೆ ಧನಿಯಾ ಕಾಳು. ಅದನ್ನೆಲ್ಲ ರುಬ್ಬಿ ಇದನ್ನು ಧನಿಯಾ ಕಾಳು ರುಬ್ಬಿ ಇಟ್ಕೊಂಡೆ. ಮತ್ತು ಎಲ್ಲ ಮಸಾಲೆ ಬಾಕ್ಸ್ಗಳನ್ನು ತುಂಬಿಟ್ಕೊಂಡೆ. ನೋಡ್ಬೋದು, ಇಲ್ಲೇ ಕಾಣಿಸುತ್ತಾ. ಧನಿಯಾ ಪೌಡ್ರ್ ಖಾಲಿಯಾಗಿತ್ತ, ನೀನು ರಾತ್ರಿ ಹುರಿದಿಟ್ಟಿದ್ದೆ. ಇವತ್ತು ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ಫಿಲ್ ಮಾಡ್ಕೊಂಡೆ ನೋಡಿರಿ. ಧನಿಯಾ ಪೌಡ್ರು ಇದು 2, ಸಾಂಬಾರು ಪೌಡ್ರು ಮತ್ತು ಇದು ಅಚ್ಕಾರದ ಪುಡಿ, ಇದು ಹಳದಿ ಅರಿಶಿನ ಪೌಡ್ರು ಮತ್ತು ಇವೆರಡು ಗರಂ ಮಸಾಲ ಹಾಕಿಟ್ಕೊಂಡೀನಿ. ಇದ್ರೊಳಗೆ ಇದು ಖಾಲಿಯಾಗಿತ್ತು, ಕಡಲೆಬೇಳೆ ಮೊನ್ನೆ ತಂದಿದ್ದೆ, ಬಟ್ ಅದನ್ನ ಹಾಕ್ಕೊಂಡಿದ್ದೇ ಇಲ್ಲ. ಹಾಗಾಗಿ ಇವತ್ತೆಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ. ಜೀರಿಗೆ ಇನ್ನೂ ಇಷ್ಟ ಅದಾವು, ಖಾಲಿ ಆದಮೇಲೆ ಹಾಕ್ಕೊಂಡ್ರಾಯ್ತು ಅಂಥೇಳಿ ಇಟ್ಕೊಂಡಿನಿ. ಇದ್ರದ್ದು ಕ್ಯಾಪು ತೊಳೆಯೋಕ್ಕಿಟ್ಟಿನಿ ಒಂದು ಸ್ವಲ್ಪ. ಇಲ್ಲೇ ಅಡುಗೆ ಮಾಡ್ತೀವಿ ನೋಡಿರಿ, ಎಣ್ಣೆದು ಅದೆಲ್ಲ ಜಿಡ್ಡು ಸಿಡಿತೈತಿ. ಆಗಾಗ ಅದನ್ನು ತಿಕ್ಕಿಟ್ಕೊಂಡ್ಬಿಟ್ರೆ ಸ್ವಚ್ಛ ಇರ್ತಾವೆ. ಹಾಗಾಗಿ ಇವತ್ತು ಅದನ್ನು ತಿಕ್ಕಕ್ಕೆ ಹಾಕಿನಿ. ನಿನ್ನೆ ಇದನ್ನು ಕೆಳಗಿಂದ ತೊಳೆದೆ. ಸ್ವಲ್ಪ ಖಾಲಿಯಾಗಿದ್ವು ಎಲ್ಲವೂ, ಒಂದು 4-5 ಖಾಲಿಯಾಗಿದ್ವು, 3 ಫಿಲ್ ಇದ್ವು ಅಷ್ಟೇ. ಫುಲ್ ಇದ್ವು, ಎಲ್ಲ ಕ್ಲೀನ್ ಮಾಡಿ ಹಾಕಿಟ್ಕೊಂಡಿನಿ ಇವತ್ತು. ಇವತ್ತು ಇದ್ರದ್ದು ಕ್ಯಾಪ್ ತೊಳಿತೀನಿ. ಇದು ಇನ್ನೂ ಒಳಗೇನೂ ಹೊಲಸಾಗಿಲ್ಲ ಅಷ್ಟೊಂದು. ಹಾಗಾಗಿ ಕ್ಯಾಪ್ ಅಷ್ಟೇ ಧೂಳು ಕುತ್ಕೊಂಡು ಎಣ್ಣೆ ಜಿಡ್ಡು ಅದು ಬಿದ್ದು ಗಲೀಜಾಗಿತ್ತು. ತೀರ ಅಷ್ಟೇನು ಗಲೀಜಾಗಿದ್ದಿಲ್ಲ, ಸ್ವಲ್ಪ ಆಗಿತ್ತು. ಸ್ವಲ್ಪ ಆದಾಗ ತೊಳೆದು ಇಟ್ಕೊಂಡ್ರೆ ನೀಟಾಗಿರ್ತಾವೆ. ಹಾಗಾಗಿ ಇದ್ರೊಳಗೆ ನೋಡಿರಿ ಇದನ್ನು ಹಾಕಿಟ್ಕೊಂಡಿನಿ. ಮೊನ್ನೆ ಹುಣ್ಣಿಮೆ ದಿವಸ ಗ್ರಹಣ ಇರ್ತಿತ್ತಲ್ಲ, ಎಲ್ಲದಕ್ಕೂ ಇದನ್ನು ಹಾಕಿಟ್ಟಿದ್ವಿ. ದರ್ಬೆ ಹಾಕಿಟ್ಟಿವಿ. ಅವು ಯೂಸ್ ಮಾಡ್ಕೋಬೇಕಾದ್ರಷ್ಟೇ ತೆಗೆದಿಡ್ತೀನಿ. ನಮ್ಮ ಮನೆಯವರ ಹಾಕಿದ್ರು, ನಾ ಪೂಜೆ ಮಾಡಾಕತ್ತಿದ್ದೆ ಸಾಯಂಕಾಲ. ಹಂಗಾಗಿ ಅವ್ರಿಗೆ ಹೇಳಿದ್ದೆ, ಇನ್ನು ನಾನು ಹಾಕಿ ಇಡ್ಬೇಕಂದ್ರೆ ಲೇಟ್ ಆಕೈತಿ ಅಂಥೇಳಿ ಅವ್ರಿಗೇನೋ ಹೇಳಿದ್ದೆ. ಅವರ ಹಾಕಿಟ್ರು. ಈಗ ಮಧ್ಯಾಹ್ನಕ್ಕಂತರೂ ಅಡುಗೆ ರೆಡಿ ಆಯಿತು. ನಿನ್ನೆ ಕಾಳು ಸಾಂಬಾರು ಮಾಡಿದ್ನಲ್ಲ, ಇನ್ನೂ ಇಷ್ಟಕೊಂಡ ಉಳ್ದೈತಿ. ಏನು ಮಾಡ್ಬೇಕಂತ ಅಂದ್ಕೊಂಡಿನಿ. ನನಗೆ 2 ಟೈಮ್ ತಿಂದೀನಿ, ಸಾಕಾಗೈತಿ ಈಗ ಅದು. ಇದು ಮೊಸರು, ಇದು ಹಾಲು ಫ್ರೆಂಡ್ಸ್. ಆಮೇಲೆ ಮೊನ್ನೆ ಕಾಳು ತಂದಿದ್ದು ನೋಡಿರಿ ಮೆಟ್ರೋದೊಳಗೆ, ಮಡ್ಕೆ ಕಾಳು, ಅಲಸಂದಿ ಕಾಳು ಹಾಕಿಟ್ಟೆ. ಆಮೇಲೆ ಇಲ್ಲಿ ನೋಡಿರಿ ಕಡ್ಲೆ ಕಾಳು ಹಾಕಿಟ್ಟೆ. ಆಮೇಲೆ ಕಡ್ಲೆಬೇಳೆ ಬಾಕ್ಸ್ನಾಗ ಹಾಕಿಟ್ಟಿನಿ. ಇದು ಕೆಂಪು ದಾಲು. ಆಮೇಲೆ ಇದು ಹೆಸರು ಬೇಳೆ ಸ್ವಲ್ಪ ಐತಿ, ಅದು ಅಷ್ಟು ಯೂಸ್ ಮಾಡೋಕ್ಕೂ ಆಗಲ್ಲ. ನೋಡೋಣ ಮತ್ತೆ ಯಾವಾಗ ತರ್ತೀನಿ, ಯಾರ ಬಂದ್ರಿ ರೀ. ಇಷ್ಟು ಪಾತ್ರೆ ಆಗ್ಯಾವ ತೊಳೆಯವು. ಮಕ್ಕಳು ಇಲ್ಲಿ ಅದಾರ. ಯಾರು ಏನು ವಾಟರ್ ಬಿಲ್ಲಾ ನಿಮ್ಮ ಕೈ ಕೊಟ್ರ? ಹೌದಾ? 1109. 1109. ಏನಪ್ಪ ಊಟ ಆತಾ? ಜೋರೈತಿ. ಜೋರಾಯ್ತು ಊಟ? ಹಂಗೆ ನಾರ್ಮಲ್. ಕೊಡ್ಲಾ? ಸರಿ. ಯಾವ್ದು ಇದೊಂದು ಪ್ಯಾಂಟ್ ಹಾಕ್ಕೊಂತಾರೆ, ಇದೊಂದು ಬನ್ನಿ ಏನು ಹಾಕ್ಕೊಂತಾರೆ ನೋಡ್ರಿ. ಇರ್ತನ ಹೋಗಿ ಬ್ರೆಡ್ ತೊಗೊಬೋಗು. 2 ಬಟ್ಲ ಚಹಾ ಹಾಕಿಟ್ಟಿನಿ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ
ಫ್ರೆಂಡ್ಸ್ ನೋಡ್ರಿ ಪೂಜೆ ಆಯಿತು, ದೀಪ ಹಚ್ಚಿದೆ ದೇವರಿಗೆ. ಮಂಗಳವಾರ ಇವತ್ತು, ಹಾಗಾಗಿ ಒಂದೊಂದ ಹೂ ಏರ್ಸೀನಿ. ಹೂ ಇದ್ದಷ್ಟು ಏರ್ಸಿದೆ, ಸ್ವಲ್ಪ ಇದ್ವು. ಮೊನ್ನೆ ಹುಣ್ವಿಗೆ ತೊಗೊಂಬಂದಿದ್ರಲ್ಲ, ಒಂದು ಸ್ವಲ್ಪ ಉಳಿದಿದ್ವಲ್ಲ ಕೆಂಪು ಹೂವು, ಅವನ್ನ ಏರಿಸಿ ಪೂಜೆ ಮಾಡಿದೆ ಇವತ್ತಿಂದು. ನವ್ಯ ಕಿಟಕಿಯ ನಿಂತಾಳ. ನಮಿತಾ ಇವತ್ತು ಭಾಳ ಹೆಲ್ಪ್ ಮಾಡಿದ್ದು, ನೆಲ ಒರೆಸ್ಕೊಟ್ಲು. ನಾನೆಲ್ಲ ಪಾತ್ರೆ ತೊಳೆದು ಕಸ ಗುಡ್ಸರಿನ ಸುಸ್ತಾಯ್ತು. ಹಾಗಾಗಿ ಆಕಿ ನೆಲ ಎಲ್ಲ ಒರೆಸ್ಕೊಟ್ಲು. ನೆಲ ಒರೆಸೋದು ಬೇರೆ ಕಲ್ತ್ಬಿಟ್ಲು ಈಗ ನಮ್ಮ ನಮಿತಾ. ಕೆಲಸ ಅಂತೂ ಎಲ್ಲ ಮಾಡ್ತಾಳೆ, ಮನ್ಯಾಗ ಹೇಳಿತ್ತು. ಆದರೂ ಒಂದು ಸ್ವಲ್ಪ ಕೋಪ ಮಾಡ್ಕೊತಾಳೆ ಒಂದೊಂದ್ಸಲ. ಪಟಕ್ಕನ ಆಕಿನ ಕೇಳಿದ್ಲು, ನೆಲ ಒರೆಸ್ಕೊಡ್ಲೇನೋ ಅಂತಂದು. ಒರೆಸ್ಕೊಡುವ ಅಂತಂದೆ. ಒಂದೊಂದು ಕೆಲಸ ಹೇಳ್ತೀನಲ್ಲ, ಅವಾಗ ಕೋಪ ಮಾಡ್ಕೊತಾಳೆ ನಾ ಹೇಳಿದ ಕೆಲಸಕ್ಕೆ. ಬಟ್ ಆಕಿ ತಿಳಿದು ಆಕಿನ ಮಾಡ್ತಿರ್ತಾಳೆ ಒಂದೊಂದ್ಸಲ. ಈಗ ಚಹಾ ಕಾಸಿದ್ದು, ನಾನು ದೀಪ ಹಚ್ಚೋದ್ರೊಳಗೆ ಚಹಾ ಕಾಸಿದ್ದು, ಚಹಾ ಸೋಸಿಟ್ಟಾಳೆ. ಈಗ ಚಹಾ ಕುಡಿಬೇಕು. ನಾನು ಮಧ್ಯಾಹ್ನ ಅಷ್ಟು ವಿಡಿಯೋ ಮಾಡಿದ್ದೆ, ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಎಲ್ಲ ಕೆಲಸ ಮಾಡ್ತಿದ್ನಲ್ಲ. ಹಾಗಾಗಿ ನೋಡಿರಿ ಸಾಂಬಾರು ಅವನಿಗೆ ತೋರಿಸಿನಿ ಅನ್ಸುತ್ತೆ, ಮಧ್ಯಾಹ್ನ ತೋರಿಸಿನಿ ಅನ್ಸುತ್ತೆ ಫ್ರೆಂಡ್ಸ್, ನೆನಪಿಲ್ಲ. ನೋಡ್ತೀನಿ, ಚೆಕ್ ಮಾಡ್ತೀನಿ. ಸಾಂಬಾರು, ಅನ್ನ ಇನ್ನೊಂದು ಸ್ವಲ್ಪ ಐತಿ, ಅದನ್ನು ತೆಗೆದು ಅದ್ರಾಗ ಅನ್ನ ಇಟ್ರಾತಂತ ಹೇಳಿ ಬಿಟ್ಟಿನಿ. ಒಂದು ಪುಟ್ಟಿ ಪಾತ್ರೆ, ಅಡುಗೆ ಮಾಡಿದ್ದು, ನಾಷ್ಟ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ತೊಳೆದು ಕಟ್ಟಿ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಮಸಾಲೆ ಐಟಮು ಅವೆಲ್ಲ ಖಾಲಿಯಾಗಿದ್ವಲ್ಲ, ಅವನು ಎಲ್ಲ ಹಾಕಿಟ್ಟೆ. ಕಾಳುಗಳು ಖಾಲಿಯಾಗಿದ್ದು ಅವನು ಎಲ್ಲ ಹಾಕಿಟ್ಟೆ. ಅದನ್ನು ಒರೆಸ್ಕೋಬೇಕಾಗಿತ್ತು ನಾನು, ಹಂಗೆ ಇಟ್ಟಿನಿ. ಈಗ ಮತ್ತು ಟೈಮ್ ಸಿಕ್ಕಾಗ ಒರೆಸ್ಕೊತೀನಿ. ಚಹಾ ಕುಡಿಸಿ, ಚಾಕ ಬಿಸ್ಕೆಟ್ ತೊಗೊಂಬಂದಾರ. ಬಿಸ್ಕೆಟ್ ತಿಂತಾಳೆ ಈಗ ಆಕಿ. ನಾಳೆ ಎಕ್ಸಾಮ್ ಇಲ್ಲ, ಅದಕ್ಕೆ ಇವತ್ತು ಆರಾಮಾಗಿದ್ದಾಳೆ. ನಾಡಿದ್ದೈತೆ ಎಕ್ಸಾಮ್, ಅದಕ್ಕೆ. ಹೆಂಗಾತವ ಎಕ್ಸಾಮ್ ಇವತ್ತು? ಚಲೋ ಆಯ್ತು. ಹಾಲ್ ಟಿಕೆಟ್ ಇದು ಕೊಡಕ್ಕೆ ಫೀಸ್ ಇನ್ನೂ ಜಾಸ್ತಿ ಕಟ್ಬೇಕಂತಂದ್ರ ಮೆಸೇಜ್ನಲ್ಲಿ ಎಷ್ಟು ಹಾಕಾರ ಅಷ್ಟು ಇದು ಕಟ್ಟಿದ್ದೀವಿ ಅಂತಂದು ಅದನ್ನ ಕಟ್ಟಿವಿ. ಮೊನ್ನೆರ ಅವರಿಗೆ ಗೊತ್ತಿಲ್ಲ ಅನ್ಸುತ್ತ, ಅದಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಾರ. ಮೊನ್ನೆ ನಿಮ್ಮ ಅಪ್ಪ ಕಟ್ಟೇನ. ಏ ಚಾ ಚಾ ಅಲ್ಲೇ ಹಂಗೆ ಕರ್ಕೊಂಡವ್ರಿ, ಹೊಳಂಗಿಲ್ಲಕ್ಕಿ ಲಗುನ ದಡಗನ. ಓಕೆ ಫ್ರೆಂಡ್ಸ್, ಚಹಾ ಕುಡಿತೀವಿ, ಚಹಾ ಬಿಸ್ಕೆಟ್ ತಿಂತೀವಿ ಒಂದೆರಡು. ಸಂಜೆ ಮುಂದೆ ಒಂದು 3:30ಗೆ ಊಟ ಮಾಡೀವಿ. ಚಹಾ ಬಿಸ್ಕೆಟ್ ಬರೋಬ್ಬರಿ ಒಂದು ಪಾಕೆಟ್ ಕಟ್ತಾವ. ಹಾಂ, ನಾವು 3 ಜನ ಒಂದು ಪಾಕೆಟ್ ತಿನ್ನಬೇಕು. ರಂಗೋಲಿ ಹಾಕಿ ಮಸಲಿ ಪೂಜೆ ಮಾಡೀನಿ. ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸಾಯಂಕಾಲ ಮಾಡ್ಕೊಂಡು ಮುಗಿಸ್ಕೊಂಡೆ. ಅದಿಲ್ಲ ಹಾಂ, ನಾವ್ಯಾಗೂ ಸ್ನಾನ ಮಾಡಿಸಿದ್ದೆ. ಈಕಿಗೆ ಸ್ನಾನ ಮಾಡಿಸ್ತಾ ಇದು ಪಾತ್ರೆ ತೊಳಿತಾ ಇದ್ದೆ. ಆವಾಗ ಬಾತ್ರೂಮ್ ಮಾಡ್ಕೊಂಡಿದ್ಲು. ಓ, ಪಾತ್ರೆ ತೊಳೆದು ಬಿಟ್ಟು ತೊಳೆದಿದ್ದೆ ಆಲ್ರೆಡಿ, ಎಲ್ಲ ತೊಳೆದು ಕಟ್ಟಿ ಒಂದು ವರ್ಷದಿತ್ತು. ಈಕಿನ ಫಸ್ಟ್ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಆಮೇಲೆ ಪಾತ್ರೆ ಎಲ್ಲ ತೊಳೆದು ಕಟ್ಟಿಗಿಟ್ಟಿ ಒರೆಸಿದೆ. ಸುಮ್ಮನೆ ಹೆದರೋದು ನೆಟ್ಟ ಕುಂದ್ರಾಕ್ ಘಮ 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 ಅಂತಾಳೆ, ಪೌಡ್ರ್ ವಾಸನೆ. ಓಕೆ ಫ್ರೆಂಡ್ಸ್, ಚಹಾ ಕುಡಿತೀವಿ. ಚಹಾ ಕುಡಿದು ನೋಡೋಣ, ಆದ್ರೆ ಮಾಡ್ತೀನಿ ಮತ್ತೆ. ಓವಾ ನೋಡ್ರಿ, ಇಲ್ಲೇ ಮಡ್ಕೆ ಕಾಳು ನೆನೆ ಹಾಕಬೇಕು. ಹಾಗಾಗಿ ತುಂಬಾಗ ಹಾಕಿಟ್ಬಿಟ್ಟಿನಿ. ಇಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಾಗ ಹಾಕಿದ್ರೆ ಚಲೋ ಹೊತ್ನಾಗ ಎಲ್ಲ ಕಾಳು ನೆನಿತಾವೆ. ಅದೇ ನಾವು ತಣ್ಣೀರಾಗ ಹಾಕಿದ್ರೆ ಒಂದೊಂದು ಕಾಳು ನೆನೆದಿರ್ತಾವೆ, ಒಂದೊಂದು ಕಾಳು ನೆನೆದಿರಲ್ಲ ತಳದಾಗ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಾಗ ನೆನೆ ಹಾಕಿಬಿಟ್ರೆ ಚಲೋ ಹೊತ್ನಾಗ ನೆನಿತಾವೆ. ನೋಡ್ರಿ, ಎಲ್ಲ ಕಾಳು ಒಂದೇ ಸಮನಾಗಿ ನೆನಿತಾವೆ. ಇಲ್ಲಾಂದ್ರೆ ಒಂದೊಂದು ಕಾಳು ಫುಲ್ ನೆನೆದಿರ್ತಾವೆ, ಒಂದೊಂದು ಕಾಳು ಕುಟುಂಬ ಅಂತಿರ್ತಾವೆ. ಹಾಗಾಗಿ ಉಗುರು ಬೆಚ್ಚಗಿನ ನೀರಾಗ ಹಾಕಿ ನೆನೆ ಹಾಕಿದ್ವಿ ಅಂದ್ರೆ ಚಲೋ ಬರ್ತಾವೆ. ಆಮೇಲೆ ಮೊಳಕೆನೂ ಕೂಡ ಚೆನ್ನಾಗಿ ಬರ್ತೈತಿ. ಉಗುರು ಬೆಚ್ಚನಾಗ ನೀರು ಹಾಕಿದ್ರೆ, ಉಗುರ ಬೆಚ್ಚಗಿನ ನೀರಿನಲ್ಲಿ ಇವನ್ನು ನೆನೆ ಹಾಕಿದರೆ ಚೆನ್ನಾಗಿ ಬರ್ತಾವೆ. ಇಷ್ಟ ನೋಡ್ರಿ. ಅದಕ್ಕೆ ಬಿಸಿಗಿಟ್ಟಿನಿ ನೀರು. ಚಹಾ ಕುಡಿದ್ವಿ. ಚಹಾ ಕುಡಿದ್ಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡೋದು, ಡಿಸ್ಕಷನ್ನು, ಏನೋ ಒಂದು ಇದ್ರ ಮೇಲೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದನ್ನು ನೋಡೋಣ, ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ.
ಈಗ ಸದ್ಯಕ್ಕೆ ಶೇರ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಆಗ್ಬೇಕು ನೋಡ್ರಿ. ಯಾವುದೇ ಆದರೂ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡಿದ್ರೆ ಚಂದ ಅದು. ಅದಕ್ಕೆ ಮಾತಾಡ್ಕೊಂಡು ಕುಂತಿದ್ವಿ. ನಮ್ಮಿತ್ತಾಗ ಓದ್ಕೋ ಅಂತಂದು ಹೇಳಿ ಬಂದೀನಿ. ನಾಳೆ ರಜೆ ಐತೆ ಆಕಿದು, ನಾಡಿದ್ದು ಸೋಷಿಯಲ್ ಎಕ್ಸಾಮ್ ಐತಿ. ಹಾಗಾಗಿ ಓದ್ಕೊಳಕ್ಕೆ ಕುಂತಾಳಕಿ. ನಾನಿಲ್ಲಿ ಇವನ್ನ ನೆನೆ ಹಾಕಕ್ಕೆ ಬಂದೀನಿ. ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ಅನ್ನ ವಿಜಲ್ ಕೂಗೈತಿ, ಅನ್ನ ಸಾರು ಬಿಸಿ ಆದವು. ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಕಾಳು ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಪಲ್ಯಕ್ಕೆ. ಇದ್ರದ್ದು ಸಾರು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ನಮ್ಮ ಕಡೆ ಸಾರು ಮಾಡಲ್ಲ. ಹಾಗಾಗಿ ಪಲ್ಯಕ್ಕೆ ಪಲ್ಯಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಅದಾವು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಕ್ಕವಂದ್ರೆ ತಿನ್ನೋಕ್ಕೂ ಚಲೋ ಇರ್ತಾವೆ. ಇವು ಬರೇ ಬಾಯಿಲ್ಲ, ತಿನ್ನೋಕ್ಕೂ ಮಸ್ತ್ ಇರ್ತಾವೆ. ತೊಳೆದು ನೆನೆ ಹಾಕ್ಬೇಕಾಯ್ತು. ನಾನು ಹಂಗೆ ನೆನೆ ಹಾಕಿನಿ ಈಗ ಬಿಸಿನೀರಾಗ. ನಾಳೆ ಬೆಳಿಗ್ಗೆ ನೆನೆದಿರ್ತಾವೆ ನೋಡ್ರಿ, ಅವಾಗ ಸ್ವಚ್ಛಗೆ ತೊಳ್ಕೊತೀನಿ. ಇವಾಗಲೇ ತೊಳಿಬೇಕಾಗಿತ್ತು, ನೆನಪಾರಿದೆ ನಾನು. ನಾಳೆ ಸ್ವಚ್ಛಗೆ ತೊಳೆದು ಪಲ್ಯ ಮಾಡ್ಕೊತೀನಿ. ಇಷ್ಟ ನೋಡ್ರಿ. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಹೆಂಗೆ ನೆನೆದಿರ್ತಾವೆ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸು, ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಲಾಗು. ಪಾತ್ರೆ ಇದ್ದು ಒಂದು ಸ್ವಲ್ಪ, ಆ ಪಾತ್ರೆ ಎಲ್ಲ ತೊಳೆಯಾಕತ್ತೀನಿ. ರಾತ್ರಿ ಅಷ್ಟು ಮಾಡಿದೆ, ಮತ್ತು ಏನು ಅಡುಗೆ ಮಾಡೋದೇನು ಇರಲಿಲ್ಲಲ್ಲ. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅದೇ ಉಣ್ಣೋದು ತಿನ್ನೋದು ಮಾಡೋದು ಏನಂತ ಹೇಳಿಬಿಟ್ಟು ಹಂಗೆ ಬಿಟ್ಟೆ. ಮತ್ತು ಬೆಳಿಗ್ಗೆ ಎದ್ದು ಪಾತ್ರೆ ತೊಳಿತಾ ಇದ್ದೆ. ಯಾಕಂದ್ರೆ ನಮ್ಮ ಮನೆಯವರು ನೀರು ತರಕ್ಕೆ ಹೋಗಿದ್ರು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿದ್ದು, ಇಲ್ಲ ರಾತ್ರಿ ಏನೋ ತೊಗೊಂಬಂದಿದ್ರು, ನೀರು ತರಕ್ಕೆ ಹೋಗಿದ್ರು. ಹಾಗಾಗಿ ನಾನೇ ತೊಳ್ಕೊಂಡೆ ಇವತ್ತು. ನಮಗೆ ತಂದು ರಜೆ ಇತ್ತು ಸ್ಕೂಲು. ಹಾಗಾಗಿ ಒಂದು ಸ್ವಲ್ಪ ಲೇಟಾಗೇ ಎದ್ವಿ, ಒಂದು 7 ಗಂಟೆಗೆ ಎದ್ವಿ. ಎದ್ದು ಪಾತ್ರೆ ಇದ್ವಲ್ಲ, ಇದು ಕುಕ್ಕರ್ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ಸಾಂಬಾರಿತ್ತು ರಾತ್ರಿದು, ಪಾಲಕ್ ಸೊಪ್ಪಿನ ಸಾರು. ಹಂಗಾಗಿ ನಮ್ಮ ಮನೆಯವ್ರು ಅದನ್ನೇ ಕಟ್ಕೊಂಡು ಹೋಗ್ತೀನಿ ಬಿಡು, ಬಿಸಿ ಅನ್ನ ಮಾಡು, ಸಾಂಬಾರು ಚೆನ್ನಾಗೈತಿ. ಅವರು ರಾತ್ರಿ ತಿನ್ನಲಿಲ್ಲ ಅದನ್ನು, ಪಾಲಕ್ ಸೊಪ್ಪಿನ ಸಾರು. ಹಂಗಾಗಿ ನಾನು ಅದನ್ನೇ ಕೊಟ್ಟು ಕಳಿಸಿದೆ. ರಾತ್ರಿ ಹುಳಿಕಾಳಿನ ಸಾರು ಇತ್ತು ನೋಡ್ರಿ, ಅದನ್ನು ತಿಂದ್ರೆ ಅವರು ಬ್ಯಾಡ್ರಿ ಸೊಪ್ಪು ಸಾರು ತಿನ್ನಿರಿ ಅಂದೆ. ಇಲ್ಲ ಇದು ಚೆನ್ನಾಗೈತೆ ಅಂತೇಳಿ ಅದನ್ನು ತಿಂದರು. ಹಾಗಾಗಿ ಪಾಲಕ್ ಸೊಪ್ಪು ಸಾರು ಭಾಳ ಉಳಿದಿತ್ತು. ಅವ್ರಿಗೆ ಭಾಳ ಇಷ್ಟ ಪಾಲಕ್ ಸೊಪ್ಪು ಸಾರನು ಕೂಡ. ಹಾಗಾಗಿ ಸೊಪ್ಪು ಸಾಂಬಾರು ಮತ್ತು ಬಿಸಿ ಅನ್ನ ಕಟ್ಟಿಬಿಡು, ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ತಿನ್ನೋಕೆ ಅಂತಂದರು. ಹಾಗಾಗಿ ಅವ್ರಿಗೆ ಅದನ್ನು ಕಟ್ಟಿದೆ. ಆಮೇಲೆ ಇದು ಏನಪ್ಪ ಬಾಕ್ಸು ಏನೋ ಖಾಲಿ ಆಗಿತ್ತು. ಇದು ಅಕ್ಕಿ ನೆನೆ ಹಾಕಿದ್ದೆ ನೋಡ್ರಿ ದೋಸೆಗೆ, ಅದ್ರದ್ದು ಬಾಕ್ಸ್ ಖಾಲಿಯಾಗಿತ್ತು. ಯಾವಾಗ ಬಾಕ್ಸ್ಗಳಲ್ಲಿ ಏನಾದರೂ ಎಲ್ಲ ಖಾಲಿ ಹಾಕ್ಕೋ ನೋಡ್ರಿ, ಆವಾಗ ಆಗಿಂದಾಗ ತಿಕ್ಕಿ ತೊಳೆದು ಇಟ್ಕೊಂಡ್ಬಿಟ್ರೆ ಸ್ವಚ್ಛ ಇರ್ತಾವೆ. ಹಂಗಾಗಿ ಅದನ್ನು ಕೂಡ ತಿಕ್ಕಿ ಇಡಾಕತ್ತೀನಿ. ಇನ್ನು ಮತ್ತು ಎಲ್ಲ ಕೆಲಸ ಮಾಡಬೇಕು. ನಮ್ಮಿತ ಸ್ಕೂಲಿಗೆ ಹೋಗ್ತಾ ಇಲ್ಲ. ನಮಗೆ ಏನಾರು ಮಾಡ್ಕೋಬೇಕು ಸ್ಪೆಷಲಾಗಿ ತಿನ್ನೋಕೆ. ಪಾಸ್ತಾ ಇಲ್ಲಾಂದ್ರೆ ನೂಡಲ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮತ್ತು ಯಾವಾಗಾರ ಮಾಡ್ಕೊಂಡ್ರೆ ಆಯ್ತು ಬಿಡು, ಈಗ ಸಾಂಬಾರು ಅನ್ನ ಐತಲ್ಲ ಅದನ್ನೇ ತಿಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಅದ್ರ ಮೇಲೇ ಬಿಟ್ವಿ. ಮತ್ತು ಮಧ್ಯಾಹ್ನ ಏನಾರು ಮಾಡ್ಕೊಂಡ್ರಾಯ್ತು ಅಂತಂದು ಅಂದ್ಕೊಂಡಿದ್ವಿ. ನೋಡೋಣ ಫ್ರೆಂಡ್ಸು, ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಏನೇನೆಲ್ಲ ನಡೀತು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ತುಂಬ ವ್ಯೂಸ್ ಕಡಿಮೆ ಆಗೈತಿ, ಏನೋ ಗೊತ್ತಿಲ್ಲ. ಒಂದೊಂದು ಟೈಮಲ್ಲಿ ವ್ಯೂಸ್ 1,500 2,000 ಹಿಂಗೆ ಬರ್ತಿರ್ತಾವೆ. ಅದು ಕೂಡ ಒಂದೊಂದು ಸಲ ಏನಾಗುತ್ತೆ ಕಡಿಮೆ ಆಗಿಬಿಡ್ತೈತಿ. 1,000 ಕೂಡ ವ್ಯೂಸ್ ಬರ್ತಾಯಿಲ್ಲ. ಈಗ 2 ದಿವಸ ಆಯಿತು. ಬಂದಷ್ಟು ಬರಲಿ ಅಂತ ನಾನು ಮಾಡ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಹೇಳೋ ಕರ್ತವ್ಯ ಐತಿ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳಬೇಕಲ್ಲ, ಹಾಗಾಗಿ ಕೇಳ್ತೀನಿ. ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಬ್ಯುಸಿ, ಈಗ ಹಬ್ಬ ಎಲ್ಲ ಬರ್ತಾವಲ್ಲ, ಹಾಗಾಗಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ನು ಅದೆಲ್ಲ ಮನೆ ಕ್ಲೀನು ಅದೆಲ್ಲ ಮಾಡ್ಕೊತಿರ್ತಾರೆ. ಕೆಲವೊಬ್ಬರು ಬ್ಯುಸಿ ಇರ್ತಾರೆ, ಕೆಲವೊಬ್ಬರು ಫ್ರೀ ಇದ್ದವರು ನೋಡ್ತಾರೆ. ಬಂದಷ್ಟು ಬರಲಿ ಅಂತ ನಾನು ಒಂದು ದಿವಸ ಬಿಡಲಾರ್ದಂಗೆ ವಿಡಿಯೋನ ಹಾಕ್ತಾಯಿದ್ದೀನಿ. ಏನೋ ಯಾವಾಗಾದ್ರೂ ಬೇಜಾರಾದ್ರೆ, ಹುಷಾರಿಲ್ಲ ಅಂದ್ರೆ ಅಷ್ಟೇ ಬಿಟ್ಟಿರ್ತೀನಿ ವಿಡಿಯೋ ಹಾಕೋದು, ಇಲ್ಲಾಂದ್ರೆ ಪೂರ್ತಿನ ಹಾಕ್ತೀನಿ. ಇದು ವಾರ ಪೂರ್ತಿ ಹಾಕ್ತಾನೇ ಇರ್ತೀನಿ ವಿಡಿಯೋನ.
ಹೊರಗಡೆ ಎಲ್ಲಿ ಹೋಗೋಕ್ಕೂ ಆಗೋದಿಲ್ಲಲ್ಲ. ಹಾಗಾಗಿ ಮನೇಲೇ ಏನು ನಡೀತೈತಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ನೋಡಿ ಸಪೋರ್ಟ್ ಮಾಡಿರಿ. ಲೈಕ್ಸು ಕೂಡ ತುಂಬ ಕಡಿಮೆ ಬರ್ತಾವೆ. ಲೈಕ್ಸ್ ಕಡಿಮೆ ಬಂತು ಅಂದರೆ ವ್ಯೂಸು ಕೂಡ ಡೌನ್ ಆಗಿಬಿಡುತ್ತೆ. ಲೈಕ್ಸ್ ಬಂದರೆ ವಿಡಿಯೋ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ರೆಕಮೆಂಡೇಷನ್ ಮಾಡ್ತಾರೆ ಯೂಟ್ಯೂಬ್ನವರು. ಹಾಗಾಗಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ. ಕಮೆಂಟ್ ಮಾಡೋದು ಕೂಡ ಕಡಿಮೆ ಆಗೈತಿ. ಮುಂಚೆ ಎಲ್ಲ ಕಮೆಂಟ್ ಮಾಡೋರೆಲ್ಲರೂ ಯಾರು ಅಷ್ಟು ಕಮೆಂಟ್ ಮಾಡ್ತಾ ಇಲ್ಲ. ಈಗ ಕಡಿಮೆ ಮಾಡಿಬಿಟ್ಟಿದ್ದಾರೆ ಕಮೆಂಟ್ ಮಾಡೋದು ಕೂಡ. ನೀವು ಕಮೆಂಟ್ ಮಾಡಿರ್ತೀರಲ್ಲ, ಯಾರಾದರೂ ಹೊಸಬ್ರು ಬಂದು ವಿಡಿಯೋ ನೋಡ್ತಿರ್ತಾರಲ್ಲ, ಆ ಕಮೆಂಟ್ ನೋಡಿ ಅವ್ರಿಗೆ ಒಂದು ಒಳ್ಳೆ ಇದು ಬರ್ತೈತಿ, ಮನಸ್ಸು ನೋಡಬೇಕು ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸಪೋರ್ಟ್ ಮಾಡಿರಿ ನಮ್ಮಂಥವ್ರಿಗೆ. ನಾನಂತ ಅಲ್ಲ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಇರ್ತಾರೆ ನೋಡಿರಿ, ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿರಿ. ಇವಾಗೆಲ್ಲ ಫುಲ್ ಟ್ರೆಂಡಿಂಗ್ ಅಂದರೆ ಶಾಪಿಂಗ್ ಮಾಡೋದು, ಈ ಥರ ಎಲ್ಲ ಅದನ್ನು ತೊಗೊಂಡೆ, ಇದನ್ನು ತೊಗೊಂಡೆ, ಗೋಲ್ಡ್ ತೊಗೊಂಡೆ, ಸೀರೆ ತೊಗೊಂಡೆ, ಈ ಥರ ಎಲ್ಲ ವಿಡಿಯೋ ಮಾಡ್ತಾರಲ್ಲ, ಅಂಥವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗಾಕತ್ತೈತಿ. ಶಾಪಿಂಗ್ ಮಾಡೋರಿಗೆ ಜಾಸ್ತಿ. ಏನಾದರೂ ಕಂಟೆಂಟ್ ಇರುತ್ತಲ್ಲ ಅಂಥವ್ರಿಗೆ ಜಾಸ್ತಿ ಸಿಗಂಗಿಲ್ಲ ಸಪೋರ್ಟು. ಕಂಟೆಂಟ್ ಏನಿರಲ್ಲ, ಬರೀ ಅದನ್ನು ತೊಗೊಂಬಂದೆ, ಇದನ್ನು ತೊಗೊಂಬಂದೆ, ಹಂಗೆ ಮಾಡಿದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ ಅಂತಾರೆ ನೋಡ್ರಿ, ಅಂಥವ್ರಿಗೆ ಜಾಸ್ತಿ ಸಪೋರ್ಟು. ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೋಡಿರಿ, ರಾತ್ರಿ ಕಾಳು ನೆನೆ ಹಾಕಿದ್ನಲ್ಲ, ಎಷ್ಟು ಚಲೋತ್ನಾಗ ನೆಂದಾವ ನೋಡಿರಿ. ಹಿಂಗೆ ಚಲೋತ್ನಾಗ ನೆನಿಬೇಕು ಕಾಳು ನೋಡಿರಿ. ಈಗ ಇವು ನೀರು ಬಸಿಯಾಕಿಟ್ಟೀನಿ. ನೀರು ಬಸ್ತಾದ್ಮೇಲೆ ಎಲ್ಲ ನೀರು ಬಸ್ತೈತಿ, ಇನ್ನೊಂದು ಸ್ವಲ್ಪ ಐತಿ ನೋಡಿರಿ. ನೀರೆಲ್ಲ ಹೋದ್ಮೇಲೆ ಕಾಳು ಕಟ್ಟಿಡ್ತೀನಿ. ರಾತ್ರಿಗೆ ಮಾಡ್ತೀನಿ ಪಲ್ಯ. ಈಗ ಮಾಡಲಿಲ್ಲ, ಬೆಳಿಗ್ಗೆ ಮಾಡ್ಬೇಕು ಅಂದ್ಕೊಂಡೆ. ರಾತ್ರಿಗೆ ಆರಾಮಾಗಿ ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ಬಿಟ್ಟೀನಿ. ಕಟ್ಟಿಡ್ಬೇಕಾದ್ರೆ ನೀರೆಲ್ಲ ಬಸ್ದ ಮೇಲೆ ಚಲೋ ನೆಂದಾವ ನೋಡ್ರಿ. ಇವಾಗ ಅರ್ಬ್ಯಾಗ ಹಾಕಿ ಕಟ್ಟಕತ್ತೀನಿ. ಈಗ ಕಟ್ಟಿಟ್ಬಿಟ್ನೆ ಅಂದ್ರೆ ರಾತ್ರಿಗೆ ಪಲ್ಯಕ್ಕೆ ಮೊಳಕೆ ಬರ್ತಾವೆ. ಏನವ ಡಸ್ಟ್ ಅಲರ್ಜಿ ಆಗತ್ತ ಒಳಗೆ ಬರ್ರಿ. ಕಿಟಕಿ ತೆಗಿ ಅಲ್ಲೇ ನಮಿತಾ, ಬಾಗ್ಲ ಕಿಟಕಿ ತೆಗಿ. ಗಾಳಿ ಏನಿಲ್ಲ, ಒಳಗೆ ಬರಲ್ಲ, ಕಸ ಹೊಳ್ಳಿ ಹೊರಗೆ ಹೋಗ್ತೈತಿ. ಗಾಳಿ ಇಲ್ಲ ನೋಡಿ, ಬರೀ ಬಿಸಿಲು ಐತಿ. ಅಪ್ಪ ಮಳೆ ಹೊಡೆದ್ರೆ ಮಳೆ ಹೊಡಿತೈತಿ, ಬಿಸಿಲು ಬಂದ್ರೆ ಬಿಸಿಲು ಬರ್ತೈತಿ, ಚಳಿ ಹೊಡೆದ್ರೆ ಚಳಿ ಹೊಡಿತೈತಿ. ಬೆಂಗಳೂರು ವೆದರ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ನೋಡು. ನೋಡ್ರಿ, ಕಟ್ಟಿನಿ. ಕಟ್ಟಿ ಗಾಳಿ ಆಡ್ಲಾರ್ದಂಗೆ ಇಟ್ಬಿಡೋದು. ಕಾಣಕತ್ತಿಲ್ಲ ನಿಮ್ಗೆ, ಈಗ ಕಾಣ್ಕತ್ತೈತೆ ನೋಡ್ರಿ. ಇಷ್ಟ ರಾತ್ರಿಗೆ ತೋರಿಸ್ತೀನಿ ಮತ್ತೆ ಇವನ್ನ ನೋಡ್ರಿ. ಈಗ ಅಕ್ಕಿ ನೆನೆ ಹಾಕಿನಿ ಇಡ್ಲಿ ದೋಸೆಗೆ. ಇದು ಉದ್ದಿನ ಬೇಳೆ, ಅವಲಕ್ಕಿ, ಕಡಲೆ ಬೇಳೆ ಹಾಕಿನಿ. ಆಮೇಲೆ ಇಲ್ಲಿ ಅಕ್ಕಿ ಮತ್ತು ಮೆಂತ್ಯ ಕಾಳು ಹಾಕಿ ನೆನೆ ಇಟ್ಟಿನಿ. ನೆನೆಲಿವು ಸಂಜೆ ಮುಂದೆ ರುಬ್ಕೋಬೇಕು. ನಮ್ಮ ಮನೆಯವರು ಹೋದ್ರೆ ಆಫೀಸಿಗೆ. ನಮ್ಮಿತ್ತ ಪುಳಿಯೋಗರೆ ಗೊಜ್ಜಿತ್ತು, ಅನ್ನ ಕಲಸ್ಕೊಂಡು ತಿನ್ನಾಕತ್ತಾವ. ನಾವ್ಯಾಗೂ ತಿನ್ನಿಸ್ಬೇಕೀಗ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಮಮ್ಮಿ ಹೇಳಾಕತ್ತಾರ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಎದಕ್ಕೆ ಹೇಳಾಕಂತಿ ಇಲ್ಲ ನೋಡ್ರಿ, ಇಲ್ಲಿ ಇವ್ರು ಇಬ್ರು ನೋಡ್ರಿ ನೋಡ್ರಿ ಅವ್ರಪ್ಪನ ಅಕ್ಕಡ್ರು ಇದು ಚಟ್ನಿ ಮಾಡಾಕ್ತಾರ ನೋಡ್ರಿ ಇಲ್ಲಿ.
ನೋಡ್ರಿ ಇವಾಗ ಕಾಳು ರಾತ್ರಿ ಮೊಳಕೆ ಬಂದವು ತೋರ್ಸಾಕತ್ತೀನಿ. ಎಷ್ಟು ಚಲೋ ಬಂದವು ನೋಡ್ರಿ. ಹಗಲಿನ ಕಟ್ಟಿಟ್ಟಿನಿ. ಇವಾಗ ಮಾಡಬೇಕಾಗಿತ್ತು, ಮಾಡಲಿಲ್ಲ ನಾನು. ನಮ್ಮ ಮನೆಯವರು ವೆಜ್ ಇದು ಎಗ್ ರೈಸ್ ತೊಗೊಂಬಂದಿದ್ರು. ಹಂಗಾಗಿ ಅದನ್ನು ತಿಂದ್ವಿ. ಇದು ಹಂಗೆ ಉಳ್ದೈತಿ. ಅದಕ್ಕೆ ಇದನ್ನು ಏನು ಮಾಡ್ತೀನಿ, ಮುಚ್ಚಿಟ್ಟು ಫ್ರಿಜ್ನಾಗ ಇಡ್ತೀನಿ. ನಾಳೆ ಬೆಳಿಗ್ಗೆನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನೋಡ್ರಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ರುಬ್ಬಿ ಇಟ್ಟೀನಿ. ಹಾಗಾಗಿ ನಾಳೆ ಬೆಳಿಗ್ಗೆ ಇಡ್ಲಿ ಮತ್ತು ಇಡ್ಲಿ ಮಾಡ್ತೀನಿ, ಇಡ್ಲಿ ಚಟ್ನಿ. ಹಾಗಾಗಿ ಕಾಳು ಪಲ್ಯನ ರಾತ್ರಿಗೆ ಮಾಡ್ತೀನಿ. ಊಟ ಅಂತೂ ಇವಾಗ ಆಯಿತು. ಇನ್ನೇನಿಲ್ಲ ಕೆಲಸ. ನವ್ಯಾಗ ಗುಳಿಗೆ ಹಾಕಬೇಕು, ಗುಳಿಗೆ ಹಾಕಿ ಮನ್ಗಿಸೋದಷ್ಟೇ. ಹಾಗೆ ಇವತ್ತಿನ ಹೊರಗೆ ಗುಡುಗಾಕತ್ತೈತಿ. ಮಳೆ ಬರ್ತೈತೆ ಏನೈತೆ ಗೊತ್ತಿಲ್ಲ. ಹಾಗಾಗಿ ಊಟ ಮಾಡಿದ್ವಿ ಎಲ್ಲರೂ. ನವ್ಯ ನಿಂತಾವ್ರಿ ಕಿಟಕಿಯಾಗ ನೋಡ್ಕೊ ಅಂತ. ಕಾಳಿಲ್ಲೇ ಇಡ್ತೀನಿ ರೀ. ಕಾಯಿ ತುರಿಬೇಕು, ಸ್ವಲ್ಪ ಐತಿ ಕಾಯಿ. ಹಾಂ, ಬೆಳಿಗ್ಗೆ ನವ್ಯ ಊಟ ಆಯ್ತಾ? ಹೊಟ್ಟೆ ತುಂಬ್ತಾ? ಹಾಂ, ಹೊಟ್ಟೆ ತುಂಬ್ತಾ? ಆಕೆಗೆ ಹೊಟ್ಟೆ ತುಂಬೈತಿ, ನಮಗೂ ಹೊಟ್ಟೆ ತುಂಬೈತಿ. 3 ಎಗ್ ರೈಸ್ ತಂದಿದ್ರು, 1 ಗೋಬಿ ಮಂಚೂರಿ ತಂದಿದ್ರು. ಅಕ್ಕಿದು ಗುಳಿಗೆ ಡೈರೆಕ್ಟ್ ಗುಳಿಗೆ ನುಂಗಿಸ್ರಿದ್ರೆ ನುಂಗಲ್ಲಕ್ಕಿ. ಅದಕ್ಕೆ ಈ ರೀತಿ ನೀರಾಗ ನೆನೆಸಿ ಹಾಕ್ತೀನಿ, ಕುಡಿಸ್ಬೇಕೀಗ. ಅಕ್ಕಿ ನಮಿತ ಇದು ಮುಸುರಿ ಬಿದ್ದಿತ್ತ, ಊಟ ಮಾಡಿದ್ದ, ಅದನ್ನ ಬಳಿಯಾಕತ್ತ. ಅಕ್ಕಿದು ಊಟ ಆಯ್ತು. ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ರು, ಹಸಿ ಅದಾವಂತ ವಾಪಸ್ ಬಂದರು.